ಆಲ್ ರೈಟ್. ನಿಧಿ, ಬೇಡವಾ ಇದು? ಅಷ್ಟತ್ರ ಬಂದರೆ ಹೆಂಗೆ ಹೇಳಿ ನಿಧಿ ನನ್ನ ಡೈಲಾಗು? ಆಲ್ ರೈಟ್, ಇದು ನನ್ನ ಫಸ್ಟ್ ಶಾರ್ಟ್ ಫಿಲಮ್ ಮತ್ತು ಫಸ್ಟ್ ಸ್ಟೆಪ್ ಟು ಆಸ್ಕರ್ಸ್. ಈ ಫಿಲಮನ್ನು ಹುಚ್ಚು ಯಾವಾಗ ಹಿಡ್ಕೊಂತೋ ನನಗೂ ಕೂಡ ಗೊತ್ತಿಲ್ಲ. ಬಟ್ ಇದಕ್ಕೆ ಒಂದು ಟೀಮ್ ಬೇರೆ ಮಾಡಿದ್ದೀನಿ, ಈ ಕ್ಯಾಮ್ರಾಮನ್ನು ಸೇರಿಸಿ ಈ ನೇಚರಿಂದ ಇನ್ಸ್ಪಿರೇಷನ್ ತಗೊಂಡು ಒಂದೊಳ್ಳೆ ಕತೆ ಮಾಡೋಣ ಅಂತ. ಯಾಕೆಂದರೆ ನೇಚರ್ ಈಸ್ ಮೈ ಸೋರ್ಸ್ ಆಫ್ ಎನರ್ಜಿ. ನೇಚರ್ ಮಡಿಲಲ್ಲಿ ಕೂತು ಕೊನೆಗೂ ಒಂದು ಕತೆ ಬರೆದಿದ್ದೀನಿ. 2 ಕ್ಯಾರೆಕ್ಟರ್ ಇರೋದು, ನಾನು ಮತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ರಕ್ಷಿ ಅಂತ ಇಬ್ಬರು ಮಾಡ್ತಾ ಇದ್ದೀವಿ. ಈಗ ಅವನ ಮನೆಗೆ ಹೋಗ್ತಿರೋದು. ಇವತ್ತು ಶಾರ್ಟ್ ಫಿಲಮ್ ಮಾಡ್ತಾ ಇದ್ದೀವಿ. ಹಲೋ, ಎಲ್ಲಿದೆಯಲ್ಲ ರಕ್ಷಿ? ಆಗ್ಲಿಂದ ನಿಮ್ಮ ಮನೆ ಬಾಗಿಲು ತಟ್ಟಿದ್ದೀನಿ. ಏನ ಅಜ್ಜಿ ಮನೆನಾ? ಇವತ್ತು ಫಿಲಮ್ ಮಾಡೋಣ ಅಂತ ಹೇಳಿದ್ದಲ್ಲೋ. ಯಾಕಲ್ಲ? ಸೊ ರಕ್ಷಿತ್ ಬರಲ್ಲ ಅಂದ ಶಾರ್ಟ್ ಫಿಲಮ್ಗೆ. ಏಕಾಂಗಿಯಾಗಿ ಹೋಗಿದ್ದಾನೆ ನನ್ನ. ಈಗ ನಾನು ಒಬ್ಬನೇ ಮಾಡಬೇಕು. ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇದೆ. ಆಫ್ಟರ್ ಆಲ್ ನನ್ನ ನಂಬಲಿಲ್ಲ ಅಂದರೆ ಇನ್ಯಾರು ನಂಬ್ತಾರೆ ಅಲ್ವಾ? ಈ ಬುಕ್ ಓದಾದ್ಮೇಲೆ ನನಗೆ ನಂಬಿಕೆ ಅಂತ ಬಂದಿತ್ತು. ಆಮೇಲೆ ಕ್ಯಾಮ್ರಾ ಹಿಡಿಯೋದು ಕಲಿತೆ. ಎಲ್ಲ ರೆಡಿ ಇತ್ತು, ಆದರೆ ಏನು ಮಾಡೋಣ, ವಿಧಿ ಆಟ. ರಕ್ಷಿ ಒಬ್ಬ ಒಳ್ಳೆ ಆ್ಯಕ್ಟ್ರು. ಈ ಕ್ಯಾರೆಕ್ಟರ್ಗೆ ಪರ್ಫೆಕ್ಟಾಗಿ ಸೂಟ್ ಆಗಿದ್ದ. ಅವನು ಬಿಟ್ಟರೆ ಬೇರೆ ಯಾರು ಮಾಡೋಕ್ಕಾಗ್ತಿರ್ಲಿಲ್ಲ. ಅಫ್ಕೋರ್ಸ್ ನನ್ನ ಬಿಟ್ಟು. ನಾನು ಒಬ್ಬ ರೆವಲ್ಯೂಷನರಿ ಡೈರೆಕ್ಟರ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಯಾಕೆಂದರೆ ಸ್ಕಾರ್ಸೆಸಿ ಅವರು ಹೇಳಿರೋ ಥರ ಲರ್ನ್ ಫ್ರಮ್ ದ ಮಾಸ್ಟರ್ಸ್, ಎನ್ರಿಚ್ ಯುವರ್ ಪ್ಯಾಲೆಟ್ ಅನ್ನೋದನ್ನ ತುಂಬ ನಂಬ್ತೀನಿ. ನನ್ನ ಎಮೋಷನಲ್ ವರ್ಲ್ಡ್ ಖಾಲಿ ಅನ್ನಿಸ್ದಾಗ ನಾನು ಇಲ್ಲಿಗೆ ಬರ್ತೀನಿ. ಈ ಪ್ರಕೃತಿಯಲ್ಲಿ ಮೆಂದು ಬೆಂದು ಇನ್ಸ್ಪಿರೇಷನ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತೀನಿ. ನನ್ನ ಆರ್ಟಿಸ್ಟಿಕ್ ವಿಷನ್ನ ಆಚೆ ತೊಗೊಂಬರೋಕ್ಕೆ ಈ ಅನಮಾರ್ಫಿಕ್ ಲೆನ್ಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಏನು ಮಾಡ್ತೀರಾ, ಬಜೆಟ್ ಪ್ರಾಬ್ಲಮ್ಮು, ಇದರಲ್ಲೇ ನಡೆಸ್ಕೊಂಡು ಹೋಗಬೇಕು. ಬಟ್ ಅದರಲ್ಲಿ ತೆಗೆದಿದ್ರೆ ಚೆನ್ನಾಗಿರೋದು ಅನ್ನೋ ಯೋಚನೆ ಆಗಾಗ ಬರುತ್ತೆ. ಇಟ್ ಜಸ್ಟ್ ಕೀಪ್ಸ್ ಮೀ ಥಿಂಕಿಂಗ್ ಆ್ಯಂಡ್ ಥಿಂಕಿಂಗ್ ಅಬೌಟ್ ದ ಯೂನಿವರ್ಸ್. ಇದು ಕ್ಯಾಮ್ರಾ ನನ್ನ ಫ್ರೆಂಡ್ದು. ಅವನ ಹತ್ರನೇ ಇಸ್ಕೊಂಡೆ. ಒಳಗೆ ತುಂಬ ಐಟಮ್ಗಳಿದ್ವು, ಬಟ್ ನನಗೆ ಇದೇ ಸಾಕು ಅಂತ ತಗೊಂಡೆ. ಅದೇನೋ ಗೋಪುರ ಅಂತ ಎಲ್ಲ ಇದ್ವು, ಏನಕ್ಕೆ ಅಲ್ವಾ? ಸೊ ಈಗ ಫಿಲಮ್ ಮಾಡ್ಬೋದು.
ಲೈಟ್ ಎಲ್ಲ ರೆಡಿ ಇತ್ತು, ಸೌಂಡು ಕೂಡ ರೆಡಿ ಇತ್ತು. ಸೊ ಈಗ ಕ್ಯಾಮ್ರಾ ಇಟ್ಟು ಶೂಟ್ ಮಾಡ್ತಿರೋದೆ. ಇದರಲ್ಲಿ ನಾನೇ ಡೈರೆಕ್ಟರು, ನಾನೇ ಆಕ್ಟರು, ಮತ್ತೆ ನಾನೇ ಕ್ಯಾಮ್ರಾಮನ್ ಕೂಡ. ಈ ಪ್ರತಿ ಶಾಟ್ಗೂ ಮುಂಚೆ ಕ್ಯಾಮ್ರಾ ಆ್ಯಂಗಲ್ನ ಚೇಂಜ್ ಮಾಡಿ, ಲೈಟ್ ಸೆಟ್ ಮಾಡಿ, ಕ್ಯಾರೆಕ್ಟರ್ ಒಳಗೆ ಎಂಟ್ರಿ ಆಗ್ತೀನಿ. ಜಸ್ಟ್ ಲೈಕ್ ಟ್ಯಾರೆಂಟೀನೋ. ರಾಹುಲ್, ನೀವೊಂದು ಮಾತು ಹೇಳ್ಬೇಕು ಪರ್ಸನಲ್, ಅದಕ್ಕೆ ಗೊತ್ತಾಗಲ್ಲ. ಹೇಳಿ, ತಲೆಗಾಕಿ. ಅಂತೂ ಇಂತೂ ಕೊನೆಗೂ ಶಾರ್ಟ್ ಫಿಲಮ್ ಮಾಡಿದೆ. ರಾಹುಲ್, ನಿಂಗೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳಬೇಕು, ತುಂಬ ಪರ್ಸನಲ್. ಹಾ, ಹೇಳು ಗುರು. ಕೆಲವು ಸರಿ ಹಾರ್ಶ್ ರಿಯಾಲಿಟಿನ ಮರೆತು ನಿನ್ಗನ್ಸಿದ್ ನೀನು ಮಾಡಬೇಕಾಗುತ್ತೆ. ಅದೇ ಸರಿ, ಆ ಪ್ರೋಸೆಸ್ಸಲ್ಲಿ ನೀನು ಹುಡ್ಕೋತೀಯ. ಆ ಪ್ರೋಸೆಸ್ಸಲ್ಲಿ ನಾನು ಈ ಫ್ರೆಂಡ್ಶಿಪ್ನ ಹುಡ್ಕೊಂಡಿದ್ದೆ. ಯು ಆರ್ ಮೈ ಟ್ರೂ ಫ್ರೆಂಡ್, ರಾಹುಲ್. ಯಾ, ಥ್ಯಾಂಕ್ ಯು ಮೈ ಫ್ರೆಂಡ್ ಇದನ್ನು ಹೇಳಿದ್ಕೆ.